ಭಯಂಕರವಾಗಿರುತ್ತೋ ಅಷ್ಟೇ ಸುಂದರವಾಗಿರುತ್ತೆ. ಆದ್ರೆ ಇದೇ ಪ್ರಕೃತಿ ಮಾಡುವ ವಿಚಿತ್ರವಾದ ಕೆಲವು ಅದ್ಭುತಗಳ ಬಗ್ಗೆ ನಮ್ಮಲ್ಲಿ ಬಹಳಷ್ಟು ಜನರಿಗೆ ಗೊತ್ತಿಲ್ಲ. ಸೊ ಇವತ್ತು ನಾವು ಈ ವಿಡಿಯೋದಲ್ಲಿ ಈ ರೀತಿ ಪ್ರಕೃತಿ ಕ್ರಿಯೇಟ್ ಮಾಡಿರುವ ಆ ವಿಚಿತ್ರವಾದ ಅದ್ಭುತಗಳು ಯಾವುವು ಎಂಬುದನ್ನ ನೋಡಿಬಿಡೋಣ. ಅದರಿಂದ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಅಂಡ್ ಇನ್ಫಾರ್ಮೇಟಿವ್ ಆಗಿರುತ್ತೆ. ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ವಿಡಿಯೋ ಇಷ್ಟವಾಗಿದ್ರೆ ತಪ್ಪದೆ ವಿಡಿಯೋ ಒಂದು ಲೈಕ್ ಕೊಟ್ಟು ನಮ್ಮನ್ನ ಸಪೋರ್ಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ಸೊ ಲೇಟ್ ಮಾಡದೆ ಲೆಟ್ಸ್ ಗೆಟ್ ಇಟ್ ಟು ದ ವಿಡಿಯೋ. ನಂಬರ್ 1, ವಾಲ್ಕನೋ ವಿತ್ ಬ್ಲೂ ಲಾವಾ. ಮಾಮೂಲಿಯಾಗಿ ಲಾವಾ ಅಂದ್ರೆ ಯಾವಾಗ್ಲೂ ಕೆಂಪು ಅಥವಾ ಕೇಸರಿ ಬಣ್ಣದ ಬೆಂಕಿ ಕೆಂಡದಿಂದ ಇಷ್ಟೊಂದು ಭಯಂಕರವಾಗಿ ಕಾಣಿಸುತ್ತೆ. ಅದರ ಹತ್ರ ಹೋಗೋಕ್ಕೂ ಕೂಡ ನಡುಕ ಹುಟ್ಟಿಸುವ ರೀತಿಯಲ್ಲಿರುತ್ತೆ. ಆದ್ರೆ ನೀವೀಗ ಇಲ್ಲಿ ನೋಡ್ತಾ ಇರುವ ಲಾವಾ ತುಂಬಾ ವಿಚಿತ್ರವಾಗಿ ನೀಲಿ ಬಣ್ಣದಲ್ಲಿ ಇಷ್ಟು ಸುಂದರವಾಗಿ ಕಾಣಿಸುತ್ತೆ. ಈ ಅದ್ಭುತವಾದ ದೃಶ್ಯ ಡೇ ಟೈಮ್ ಗಿಂತ ನೈಟ್ ಟೈಮ್ ಅಲ್ಲೇ ತುಂಬಾ ಸುಂದರವಾಗಿ ಕಾಣಿಸುತ್ತೆ. ಹಾಗಾದ್ರೆ ಈ ಲಾವಾ ಯಾಕೆ ಈ ರೀತಿ ನೀಲಿ ಬಣ್ಣದಲ್ಲಿ ಕಾಣಿಸ್ತಾ ಇದೆ ಅಂದ್ರೆ, ಈ ಲಾವಾದಲ್ಲಿ ಸಲ್ಫ್ಯೂರಿಕ್ ಗ್ಯಾಸಸ್ ಜಾಸ್ತಿ ಮೊತ್ತದಲ್ಲಿ ಇರೋದ್ರಿಂದ ಅವು ಗಾಳಿಯಲ್ಲಿ ಮಿಕ್ಸ್ ಆಗೋದ್ರಿಂದ ಅದರ ಫ್ಲೇಮ್ ಈ ರೀತಿ ನೀಲಿ ಬಣ್ಣಕ್ಕೆ ತಿರುಗುತ್ತೆ. ಇದು ನೋಡೋಕೆ ಇಷ್ಟು ಅದ್ಭುತವಾಗಿ ಸುಂದರವಾಗಿ ಕಾಣಿಸ್ತಾ ಇದ್ರೂ ಕೂಡ ಈ ಪ್ರದೇಶ ಪೂರ್ತಿಯಾಗಿ ವಿಷಪೂರಿತವಾದ ಗ್ಯಾಸಸ್ ನಿಂದ ತುಂಬಿ ಹೋಗಿರುತ್ತೆ. ಅದಕ್ಕಾಗಿಯೇ ಸಾಧಾರಣ ವ್ಯಕ್ತಿ ಇಲ್ಲಿಗೆ ಹೋಗುವುದು ತುಂಬಾ ಅಪಾಯ ಅಂತ ಹೇಳ್ಬೋದು. ಆದ್ರೆ ಸಲ್ಫರ್ಗೋಸ್ಕರ ಇಲ್ಲಿ ಕೆಲಸ ಮಾಡುವ ಈ ವರ್ಕರ್ ಗಳಿಗೆ ಮಾತ್ರ ಆ ಅಪಾಯಗಳು ತಪ್ಪಲ್ಲ. ಇವರು ಇಷ್ಟೊಂದು ಭಯಂಕರವಾದ ಪ್ರದೇಶದಲ್ಲಿ ಕೆಲಸ ಮಾಡೋದ್ರಿಂದ ದೀರ್ಘಕಾಲದಲ್ಲಿ ಇವರಿಗೆ ತೊಂದರೆಗಳು ಕೂಡ ಖಂಡಿತ ಬರುತ್ತವೆ. ಈ ಭಯಂಕರವಾದ ಪ್ರದೇಶ ಇಂಡೋನೇಷ್ಯಾದಲ್ಲಿದೆ. ನಂಬರ್ 2, ಫ್ಲೈ ಗೀಸರ್. ಯುಎಸ್ ನ ನೆವಾಡಾದಲ್ಲಿರುವ ವಾಶು ಎಂಬ ಪ್ರದೇಶದಲ್ಲಿ ಪ್ರಕೃತಿ ಒಂದು ಭಯಂಕರವಾದ ಪ್ರದೇಶವನ್ನು ಸೃಷ್ಟಿ ಮಾಡಿದೆ. ಇಲ್ಲಿ ನಿಮಗೆ ಕಾಣಿಸ್ತಾ ಇರುವ ಈ ಕಲ್ಲಿನಿಂದ ಯಾವಾಗ್ಲೂ ನೀರು ಎಂಬುದು ಹೊರಗಡೆ ಚಿಮ್ತಾ ಇರುತ್ತೆ. ಅದು ಕೂಡ ಇಲ್ಲಿ ಚಿಮ್ತಾ ಇರುವ ನೀರು ಮಾಮೂಲಿ ನೀರಲ್ಲ, ಭಯಂಕರವಾದ ಬಿಸಿಯಿಂದ ಕೂಡಿರುತ್ತೆ. ಈ ನೀರು ಸರಿಸುಮಾರು 12 ಅಡಿಗಳಷ್ಟು ಎತ್ತರದವರೆಗೆ ಚಿಮ್ಮುತ್ತಾ ಇರುತ್ತೆ. ಹಾಗಾದ್ರೆ ನಿಜಕ್ಕೂ ಈ ಪ್ರದೇಶ ಈ ರೀತಿ ಯಾಕೆ ಬದಲಾಗಿದೆ ಅಂದ್ರೆ, 1964ರಲ್ಲಿ ಕೆಲವು ಮಿನರಲ್ಸ್ ಗೋಸ್ಕರ ಒಂದು ಕಂಪನಿ ಈ ಜಾಗದಲ್ಲಿ ಅಗೆಯಲು ಶುರು ಮಾಡಿದಾಗ ಆ ಸಮಯದಲ್ಲಿ ಅಕಸ್ಮಾತ್ ಆಗಿ ಈ ರೀತಿ ನೀರು ಚಿಮ್ಮುವುದು ಶುರುವಾಗುತ್ತೆ. ಆಗಿನಿಂದ ಈಗಿನವರೆಗೆ ಆ ನೀರು ಹೊರಗಡೆ ಚಿಮ್ಮುವುದು ಮಾತ್ರ ನಿಂತಿಲ್ಲ. ಈ ಪ್ರದೇಶ ಇಷ್ಟೊಂದು ವಿಚಿತ್ರವಾಗಿರೋದ್ರಿಂದ ಟೂರಿಸ್ಟ್ ಗಳು ಕೂಡ ಇಲ್ಲಿಗೆ ಬರ್ತಾ ಇರ್ತಾರೆ. ನಿಜ ಹೇಳಬೇಕು ಅಂದ್ರೆ ಈ ಪ್ರದೇಶದಲ್ಲಿ ಮನುಷ್ಯ ಹೋಗಬಾರದು. ಯಾಕಂದ್ರೆ ಆ ಪ್ರದೇಶದಲ್ಲಿ ರಿಲೀಸ್ ಆಗುವ ಭಯಂಕರವಾದ ವಿಷಪೂರಿತ ಗ್ಯಾಸ್ ಮನುಷ್ಯರಿಗೆ ತುಂಬಾ ಅಪಾಯಕರ. ಅದಕ್ಕಾಗಿಯೇ ಇಲ್ಲಿಗೆ ಟೂರಿಸ್ಟ್ ಗಳು ಬಂದರೂ ಕೂಡ ಅದನ್ನ ನೋಡಿದ ತಕ್ಷಣ ಮತ್ತೆ ವಾಪಸ್ ಹೋಗಿ ಬಿಡ್ತಾರೆ. ನಂಬರ್ 3, ವಾಲ್ಕನೋ ಬೋರ್ಡಿಂಗ್. ಸೆಂಟ್ರಲ್ ಅಮೆರಿಕಾದಲ್ಲಿರುವ ನಿಕರ್ಗುವಾ ಎಂಬ ದೇಶದಲ್ಲಿ ಸೆರ್ರೋ ನಿಗ್ರೋ ಎಂಬ ಒಂದು ಆಕ್ಟಿವ್ ವಾಲ್ಕನೋ ಇದೆ. ಹಾಗಾದ್ರೆ ಇಷ್ಟೊಂದು ಭಯಂಕರವಾದ ಈ ಜ್ವಾಲಾಮುಖಿಯ ಹತ್ರ ಜನರು ಯಾಕೆ ಹೋಗ್ತಿದ್ದಾರೆ ಗೊತ್ತಾ? ಆ ಜ್ವಾಲಾಮುಖಿಯ ಮೇಲಿಂದ ಈ ರೀತಿ ಜಾರೋಕೆ. ಹೌದು, ಈ ಥ್ರಿಲ್ಲಿಂಗ್ ಮೂಮೆಂಟ್ ಅನ್ನ ಎಕ್ಸ್ಪೀರಿಯನ್ಸ್ ಮಾಡೋಕೆ ಅದರ ಸುತ್ತಮುತ್ತಲಿರುವ ಪ್ರಜೆಗಳು ಪ್ರತ್ಯೇಕವಾಗಿ ಈ ಪ್ರದೇಶಕ್ಕೆ ಬಂದು ಹೋಗ್ತಾ ಇರ್ತಾರೆ. ಅಷ್ಟೇ ಅಲ್ಲ, ಈ ಥ್ರಿಲ್ಲಿಂಗ್ ಅನ್ನ ಎಕ್ಸ್ಪೀರಿಯನ್ಸ್ ಮಾಡೋಕೆ 2400 ಅಡಿಗಳಷ್ಟು ಎತ್ತರಕ್ಕೆ ಏರಬೇಕಾಗುತ್ತೆ. ನಂತರ ಅಲ್ಲಿಂದ ಈ ರೀತಿ ಬೋರ್ಡಿಂಗ್ ಮಾಡ್ತಾ ಎಂಜಾಯ್ ಮಾಡ್ತಾ ಇರ್ತಾರೆ. ಕೆಲವು ಜನರಿಗೆ ಈ ರೀತಿ ಜಾರುವುದು ತುಂಬಾ ಭಯಂಕರ ಅನ್ಸಿದ್ರೆ, ಇನ್ನು ಕೆಲವು ಜನರಿಗೆ ಮಾತ್ರ ಆ ಎಕ್ಸ್ಪೀರಿಯನ್ಸ್ ಮಾತಿನಲ್ಲಿ ಹೇಳೋಕಾಗಲ್ಲ. ಯಾಕಂದ್ರೆ ಇಲ್ಲಿ ಗಂಟೆಗೆ 25 ಕಿಲೋಮೀಟರ್ ಸ್ಪೀಡ್ ನಿಂದ ಈ ರೀತಿ ಜಾರ್ತಾ ಇರ್ತಾರೆ. ನಿಜ ಹೇಳಬೇಕು ಅಂದ್ರೆ ಈ ಪ್ರದೇಶದಲ್ಲಿ ಬೋರ್ಡಿಂಗ್ ಮಾಡುವುದು ಅಷ್ಟು ಸುಲಭವಲ್ಲ. ಏನಾದ್ರೂ ಸ್ವಲ್ಪ ಮಿಸ್ಟೇಕ್ ಆಯ್ತು ಅಂದ್ರೂ ಕೂಡ ಅಷ್ಟು ಎತ್ತರದಿಂದ ಉರುಳ್ತಾ ಬೀಳಬೇಕಾಗುತ್ತೆ. ಒಂದು ಕಡೆ ಇದು ಮರೆಯಲಾಗದ ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸ್ ಅನ್ನ ಕೊಡ್ತಾ ಇದ್ರೆ, ಇನ್ನೊಂದು ಕಡೆ ಅಷ್ಟೇ ಮರೆಯಲಾಗದ ಭಯಂಕರವಾದ ಘಟನೆಗಳು ಎದುರಾಗುವ ಹಾಗೆ ಮಾಡುತ್ತೆ. ನಂಬರ್ 4, ರೇನ್ಬೋ ರಿವರ್. ಇಲ್ಲಿಯವರೆಗೆ ನಾವು ಹಸಿರು ಬಣ್ಣದಲ್ಲಿರುವ ನದಿಗಳನ್ನ ನೋಡಿದೀವಿ, ಕೆಂಪು ಬಣ್ಣದಲ್ಲಿರುವ ನದಿಗಳನ್ನ ನೋಡಿದೀವಿ, ಅದೇ ರೀತಿ ಪಿಂಕ್ ಕಲರ್ ನಲ್ಲಿರುವ ಸರೋವರಗಳನ್ನು ಕೂಡ ನೋಡಿದೀವಿ. ಆದ್ರೆ ಈಗ ನೀವಿಲ್ಲಿ ನೋಡ್ತಾ ಇರುವ ನದಿ ಮಲ್ಟಿ ಕಲರ್ ನಿಂದ ಒಂದು ಕಾಮನ ಬಿಲ್ಲಿನಂತೆ ತುಂಬಾ ಅದ್ಭುತವಾಗಿ ಕಾಣಿಸುತ್ತೆ. ಈ ಸುಂದರವಾದ ಮತ್ತು ಅದ್ಭುತವಾದ ನದಿ ಕೊಲಂಬಿಯಾದಲ್ಲಿದೆ. ಈ ನದಿ ನೋಡೋಕೆ ಬಣ್ಣ ಬಣ್ಣಗಳಿಂದ ಸುಂದರವಾಗಿ ಕಾಣಿಸೋದ್ರಿಂದ ಇದಕ್ಕೆ ರೇನ್ಬೋ ರಿವರ್ ಎಂಬ ಹೆಸರು ಬಂದಿದೆ. ಆದ್ರೆ ಇಲ್ಲಿ ವಿಚಿತ್ರ ಏನು ಅಂದ್ರೆ, ಆ ನದಿಯಲ್ಲಿರುವ ನೀರು ಬಣ್ಣ ಬಣ್ಣದಲ್ಲಿರಲ್ಲ. ಮಾಮೂಲಿ ನೀರು ಯಾವ ರೀತಿ ಇರುತ್ತೋ ಅದೇ ರೀತಿ ಇರುತ್ತೆ. ಹಾಗಾದ್ರೆ ಇದು ಯಾಕೆ ಈ ರೀತಿ ಬಣ್ಣ ಬಣ್ಣದಲ್ಲಿ ಕಾಣಿಸ್ತಾ ಇದೆ ಅಂದ್ರೆ, ಇದರಲ್ಲಿ ರಿಂಕೋಲಸಿಸ್ ಕ್ಲೇವಿಗೆರಾ ಎಂಬ ಸಸಿಗಳು ಬೆಳೆಯುತ್ತವೆ. ಇವು ಬಣ್ಣ ಬಣ್ಣದಲ್ಲಿ ತುಂಬಾ ಸುಂದರವಾಗಿರುತ್ತವೆ. ಸೊ ಈ ಸಸಿಗಳು ನದಿಯಲ್ಲಿ ಬೆಳೆಯುವುದರಿಂದ ಈ ನದಿ ಈ ರೀತಿ ಬಣ್ಣ ಬಣ್ಣದಲ್ಲಿ ಇಷ್ಟು ಸುಂದರವಾಗಿ ಕಾಣಿಸುತ್ತೆ. ಹಾಗಾದ್ರೆ ಈ ಬಣ್ಣ ಬಣ್ಣದ ನದಿ ನಿಮ್ಗೆ ಇಷ್ಟವಾಗಿದ್ರೆ ತಪ್ಪದೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಬಿಡಿ. ನಂಬರ್ 5, ಅಂಡರ್ ವಾಟರ್ ವಾಟರ್ ಫಾಲ್. ನಾವು ಇಲ್ಲಿಯವರೆಗೆ ಬಹಳಷ್ಟು ವಿಡಿಯೋಗಳಲ್ಲಿ ತುಂಬಾ ಸುಂದರವಾದ ಜಲಪಾತಗಳನ್ನು ನೋಡಿದೀವಿ, ಅದೇ ರೀತಿ ಭಯಂಕರವಾದ ಜಲಪಾತಗಳನ್ನು ಕೂಡ ನೋಡಿದೀವಿ. ಆದ್ರೆ ತುಂಬಾ ವಿಚಿತ್ರವಾಗಿ ಈ ಜಲಪಾತ ಸಮುದ್ರದ ಒಳಗಡೆ ಕ್ರಿಯೇಟ್
ಆಗಿದೆ. ಈ ವಿಚಿತ್ರವಾದ ಜಲಪಾತವನ್ನ ಪ್ರಕೃತಿಯೇ ಕ್ರಿಯೇಟ್ ಮಾಡಿದೆ. ಇದು ಆಫ್ರಿಕಾದಲ್ಲಿರುವ ಮಾರಿಷಸ್ ಎಂಬ ಪ್ರದೇಶದಲ್ಲಿದೆ. ಕೆಲವು ಜನರಿಗೆ ಇದು ತುಂಬಾ ಅದ್ಭುತವಾಗಿ ಕಾಣಿಸಿದ್ರೆ, ಇನ್ನು ಕೆಲವು ಜನರಿಗೆ ಮಾತ್ರ ತುಂಬಾ ಭಯಂಕರವಾಗಿ ಕಾಣಿಸುತ್ತೆ. ಯಾಕೆಂದ್ರೆ ಈ ಜಲಪಾತ 500 ಅಡಿಗಳಷ್ಟು ಆಳದವರೆಗೆ ಇರುತ್ತೆ. ಈ ಸುಂದರವಾದ ನೋಟವನ್ನ ಮೇಲಿನಿಂದ ನೋಡಿದಾಗ ಅದು ಇಷ್ಟೊಂದು ಅದ್ಭುತವಾಗಿ ನಮಗೆ ಕಾಣಿಸುತ್ತೆ. ಅಷ್ಟೇ ಅಲ್ಲ, ಈ ಜಲಪಾತವನ್ನು ನೋಡ್ತಾ ಇದ್ರೆ ಅದೊಂದು ಆಪ್ಟಿಕಲ್ ಇಲ್ಯೂಷನ್ ಅಂತೆ ಕಾಣಿಸುವುದು ಇನ್ನೊಂದು ಅದ್ಭುತ ಅಂತ ಹೇಳ್ಬೋದು. ಹಾಗಾದ್ರೆ ಇಷ್ಟು ಸುಂದರವಾಗಿ ಮತ್ತು ಭಯಂಕರವಾಗಿ ಕಾಣಿಸುವ ಈ ಜಲಪಾತದ ಹತ್ರ ಮನುಷ್ಯರಿಗೆ ಅನುಮತಿ ಇದೆಯಾ ಅಂತ ಕೇಳಿದ್ರೆ ಇಲ್ಲ ಅಂತಾನೆ ಹೇಳ್ಬೋದು. ಆದ್ರೆ ಈ ಪ್ರದೇಶ ಇಷ್ಟು ಅದ್ಭುತವಾಗಿರೋದ್ರಿಂದ ಬಹಳಷ್ಟು ಜನ ಟೂರಿಸ್ಟ್ಗಳು ವಿಮಾನಗಳ ಮೂಲಕ ಈ ವಿಜುವಲ್ಸ್ ಗಳನ್ನ ನೋಡಿ ಎಂಜಾಯ್ ಮಾಡ್ತಾ ಇರ್ತಾರೆ. ನಂಬರ್ 6, ಪ್ರೋಲ್ ಟುಂಗಾ ಕ್ಲಿಫ್. ಕ್ರೇಜಿ ಕೆಲಸಗಳನ್ನ ಮಾಡುವವರಿಗೆ ಇದೊಂದು ಅದ್ಭುತ ಪ್ರದೇಶ ಅಂತ ಹೇಳ್ಬೋದು. ಇನ್ನು ಕೆಲವು ಜನರಾದ್ರೆ ಇಲ್ಲಿಗೆ ಹೋಗಿ ಒಂದು ದೊಡ್ಡ ಸಾಹಸ ಮಾಡಿದೀನಿ ಎಂಬಂತೆ ಫೀಲ್ ಆಗ್ತಾ ಇರ್ತಾರೆ. ನಿಜ ಹೇಳ್ಬೇಕು ಅಂದ್ರೆ ಇದೊಂದು ಅತಿ ದೊಡ್ಡ ಬೆಟ್ಟದ ಪ್ರಾಂತ್ಯ. ಸೊ ಆ ಬೆಟ್ಟದ ಮೇಲೆ ಇರುವ ಈ ಕಲ್ಲು ಬಂಡೆ ಬಹಳಷ್ಟು ಜನ ಟೂರಿಸ್ಟ್ ಗಳನ್ನ ಅಟ್ರಾಕ್ಟ್ ಮಾಡ್ತಾ ಇದೆ. ಈ ಪ್ರದೇಶದ ಹತ್ರ ಹೋಗೋದು ಕೂಡ ಅಷ್ಟು ಈಸಿ ಅಲ್ಲ. ಯಾವುದೇ ರೀತಿಯ ವಾಹನಗಳು ಇಲ್ಲಿಗೆ ಹೋಗಲ್ಲ. ಕೇವಲ ನಡೆದುಕೊಂಡು ಮಾತ್ರವೇ ಇಲ್ಲಿಗೆ ಹೋಗ್ಬೇಕಾಗುತ್ತೆ. ಈ ಕಲ್ಲು ಬಂಡೆ ಈ ರೀತಿ ಇಷ್ಟು ವಿಚಿತ್ರವಾಗಿ ಕ್ರಿಯೇಟ್ ಆಗಿರೋದ್ರಿಂದ ಕೇವಲ ಈ ಕಲ್ಲು ಬಂಡೆಯ ಹತ್ರ ಫೋಟೋಸ್ ಅಂಡ್ ವಿಡಿಯೋಸ್ ಗಳನ್ನ ತೆಗೆದುಕೊಳ್ಳುವ ಸಲುವಾಗಿ ಮಾತ್ರವೇ ಹೋಗ್ತಾ ಇರ್ತಾರೆ. ಬಟ್ ಯಾಕೆ ಇದು ಅತ್ಯಂತ ಡೇಂಜರಸ್ ಕಲ್ಲು ಬಂಡೆ ಅಂದ್ರೆ, ಅಕಸ್ಮಾತ್ ಆ ಕಲ್ಲಿನ ಮೇಲೆ ತೂಕ ಜಾಸ್ತಿಯಾಗಿ ಮುರಿದು ಬಿತ್ತು ಅಂದ್ರೆ 980 ಅಡಿಗಳಷ್ಟು ಆಳದಲ್ಲಿ ಬಿದ್ದು ಬಿಡ್ತಾರೆ. ಅಷ್ಟೇ ಅಲ್ಲ, ಆಸ್ಟ್ರೇಲಿಯಾದ ಒಬ್ಬ ವಿದ್ಯಾರ್ಥಿ ಈ ಕಲ್ಲಿನ ಮೇಲೆ ಏರಿ ಸ್ಲಿಪ್ ಆಗಿ ಆ ಕಲ್ಲಿನ ಮೇಲಿಂದ ಬಿದ್ದು ತನ್ನ ಪ್ರಾಣವನ್ನು ಕಳೆದುಕೊಂಡಿದ್ದಾಳೆ. ಸೊ ಈ ಪ್ರದೇಶದಲ್ಲಿ ಸ್ವಲ್ಪ ಅಜಾಗೃತಿಯಿಂದ ಇದ್ರೂ ಕೂಡ ಅವರು 980 ಅಡಿಗಳಷ್ಟು ಆಳದಲ್ಲಿ ಬಿದ್ದು ತಮ್ಮ ಪ್ರಾಣವನ್ನ ಕಳೆದುಕೊಳ್ಳಬೇಕಾಗುತ್ತೆ. ಇಷ್ಟೊಂದು ಭಯಂಕರವಾಗಿರುತ್ತೆ ಈ ಪ್ರದೇಶ. ಈ ಭಯಂಕರವಾದ ಪ್ರದೇಶ ನಾರ್ವೆ.